ಮಾಡಿ ಇವಾಗ ಹೇಳೋದು ಬೇಡ ಅದೆಲ್ಲ. ನಿಮ್ಗೆ ಇದು ನೋಡಿ ಎಷ್ಟು ವ್ಯೂವರ್ಸ್ ಆಗುತ್ತೆ ಅಂತ. ಓಹೋ, ನಿನ್ ಬರೀ ಬ್ಲೈಂಡ್ ಅಷ್ಟೇ ಗೊತ್ತಿರೋದು, ನಮಗೆ ಫುಲ್ ಒಂದು ಹಿಸ್ಟ್ರಿನೇ ಗೊತ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ 6 ಗಂಟೆ. ಇವಾಗ ನಾನು ಆಲ್ರೆಡಿ ಅರ್ಧ ಗಂಟೆ ಆಯಿತು ಎದ್ದು ರೆಡಿಯಾಗಿ. ಸೊ ಇವಾಗ ಶೂಟ್ ಇದೆ. ಇವತ್ತು ಎಂಗೇಜ್ಮೆಂಟ್ ಸೀನ್ ಇದೆ. ಸೊ ಐ ಥಾಟ್ ಐ ರೆಕಾರ್ಡ್ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇವತ್ತು. ಸೊ ಯಾ, ಸ್ಟೇ ಟ್ಯೂನ್ಡ್. ಇವತ್ತು ಶೂಟ್ ಇಲ್ಲಿ. ಲೊಕೇಶನ್ ಚೆನ್ನಾಗಿ ಅನಿಸ್ತದೆ. ಸೊ ಇವತ್ತು ನನಗೆ ಮೇಕಪ್ ಮಾಡ್ತಾ ಇರೋದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಶ್ರಿಕಾ ಗಾಟ ಅವರು. ನಾನು ಪುಣ್ಯ ಮಾಡಿದ್ದೀನಿ ಇವತ್ತು ಅಂದರೆ, ಅವ್ರು ಯೂಶಲಿ 60,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಮೇಕಪ್ಗೆ. ಬಟ್ ಇವತ್ತು ಅವ್ರು ನನಗೆ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಫ್ರೀ ತಾನೆ? ಆಮೇಲೆ ಫೋನ್ ಪೇ ಮಾಡಿ ಇವಾಗ ಹೇಳೋದು ಬೇಡ ಅದೆಲ್ಲ. ಸೊ ಮೇಡಮ್ ಫುಲ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು. ಇವತ್ತು ಟ್ರೋಲಿ ಬಡ ಕಲಾವಿದೆಗೆ ಇವತ್ತು ಮೇಕಪ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಎಲ್ಲ ಮೇಕಪ್ ಆದಮೇಲೆ ಅಂತ. ಓಕೆ, ಸ್ಟೇ ಟ್ಯೂನ್ಡ್. ಇಲ್ಲ ನೋಡಿ, ವ್ಲಾಗ್ ಮಾಡೋಕ್ಕೆ ಹೇಳು. ಯಾಸ್, ನನಗೂ ಒಂದು ವಿಡಿಯೋ ತೆಕ್ಕೊಡು, ನಂಗೆ ರೀಲ್ ತೆಕ್ಕೊಡು. ಚಾರ್ಜಸ್ ಅಪ್ಲೈ. ಇವಳು ನಮ್ಮ ರೀಲೇಶ್ವರಿ, ನನ್ನ ಮುದ್ದು ಬೊಂಬೆ. ಸೊ ಇವಳು ಯೂಟ್ಯೂಬ್ ಚಾನಲ್ನ ನೋಡಿ, ಇವಳನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಾಸಿಟಿವ್ ಕಮೆಂಟ್ಸ್ ಮಾತ್ರ ಮಾಡಿ. ಇದನ್ನು ಕೇಳ್ಬಿಟ್ಟೆ ನೆಗೆಟಿವ್ ಮಾಡಿಬಿಟ್ರೆ ಪರವಾಗಿಲ್ಲ, ಮಾಡಲ್ಲ. ಗುಡ್ ಗುಡ್ ಪೀಪಲ್, ಒಳ್ಳೆ ಜನ. ಅದು ಹೀಗೆಲ್ಲ ಲಕ್ಷಣವಾಗಿ ರೆಡಿಯಾಗಿರೋ ಹೆಣ್ಮಕ್ಳನ್ನ ನೋಡಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಇಲ್ಲಿ ಪುಟ್ಟು ಹುಡುಗಿ ಕೈಲಿ ಛತ್ರಿ ಇಡ್ಸಿದೀವಿ ಅಂತೆಲ್ಲ ಅನ್ಕೋಬೇಡಿ. ಅದು ಆಶಿಕಾ ಅವ್ರ ಕೆಲಸನೇ. ನಾನು ಛತ್ರಿ ಇಟ್ಕೊಂಡಿಲ್ಲ. ಆಕ್ಚುಲಿ ನಾನೇ ಕೇಳಿದ್ದು, ನಾನೇ ಇಸ್ಕೊಂಡಿದ್ದು, ನಾನೇ ಕಿತ್ಕೊಂಡಿದ್ದು. ಡೋಂಟ್ ವಿಡಿಯೋ ಪ್ಲೇ ಆಗಿರೋದಕ್ಕೆ ಇದೆಲ್ಲ ಬರ್ತಾ ಇದೆ. ಇಲ್ಲ ಆಕ್ಚುಲಿ ಶ್ರೇಯಾ, ನೀವು ಕಾಣಿಸ್ತಾ ಇಲ್ಲ. ಅದಕ್ಕೆ ಫುಲ್ ಹೇರ್ ಸರಿ ಮಾಡ್ತಾರೆ ಅನ್ಕೊಂಡೆ. ಮಹೇಶ್ ಅವ್ರನ್ನ ಫುಲ್ ಝೂಮ್ ಮಾಡಿ. ಇದೆಲ್ಲ ಬ್ಲಾಗಿಗೆ ಹಾಕ್ತೀನಿ ನಾನು. ದಿಶಾನು ಬರ್ತಾಳ? ದಿಶಾ ಕೋಪ ಮಾಡ್ಕೊಂಡಿದ್ದಾಳಲ್ಲ. ಅವಳಿಗೆ ನಾವೇನಂತ ಕರಿತೀವಿ ಗೊತ್ತಾ? ಏನಂತ ಕರಿತೀರಾ? ಯಾವ್ದೋ ಹೆಸರು ಕರೀತಾರಲ್ಲ, ಲಡ್ಡು. ಓ, ಲಡ್ಡು ಅಂತನಾ? ಯಾಕೆ ಲಡ್ಡು ಕೊಡ್ಸಿದ್ರ? ಲಡ್ಡೂಸ್. ಗೈಸ್, ವೆಲ್ಕಮ್ ಟು ದ ವ್ಲಾಗ್. ಹಾಯ್ ಹೇಳಿ. ವಿಡಿಯೋ ಬೇಕಾ ಬೇಡವಾ? ಹಾಂ, ಈಗ ಎದ್ದಿದ್ಕೋತಿಯಾ? ಎದ್ದಿದ್ಕೊಂಡು ಶ್ರೇಯಾ, ಶ್ರೇಯಾ, ಶ್ರೇಯಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅಂಜೋಕೆ ಒಂದು ಬ್ಲೈಂಡ್ ಪರ್ಸನ್ ಇರ್ತಾನೆ. ಅವನು ಈಗ ಆಪೋಸಿಟ್ ಅಲ್ಲಿ ಇರೋರಿಗೆ ಊಟ ಕೇಳಬೇಕು, ನೀರು ಕೇಳಬೇಕು. ಹೆಂಗೆ ಕೇಳ್ತಾನೆ? ಬಾಯಿಂದ ಮಾತಾಡ್ತಾನೆ. ಹೆಂಗೆ ಕೇಳ್ತಾನೆ ಅಂದ್ರೆ ಬಾಯಿ ತಂಗಿ ಫೋಟೋ ಮಾತ್ರ ಕ್ಲಿಕ್ ಮಾಡಿಲ್ಲ, ಇಬ್ರು ಅಕ್ಕಲ್ಲಿ. ವಾಟ್ ಇಸ್ ದಿಸ್? ಪೂಜೆ ನಡೀತಾ ಇದೆ.
ಓಕೆ, ನನ್ನ ನೋಡಿ ಸರ್, ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ನೀನು ಸುಮ್ಮನೆ ಇರು. ಬ್ಲೈಂಡ್ ಪರ್ಸನ್ ಇರ್ತಾನೆ, ಅವನಿಗಿವಾಗ ಹಿಂಗೆ ಊಟ ಕೇಳಬೇಕು ಇಲ್ಲ ನೀರು ಕುಡಿಬೇಕು ಅಂತ ಕೇಳಕ್ಕೆ ಹಿಂಗೆ ಕೇಳ್ತಾನೆ. ಯಾಕೆ ಅವ್ನಿಗೆ ಬಾಯಿ ಇರಲ್ಲ? ಅದಕ್ಕೆ ಬಾಯಿಂದಾನೆ ಮಾಡಿದ್ದು. ಇಲ್ಲ ಇಲ್ಲ ಇಲ್ಲ, ಇವ್ರಿಗೆ ಮೊಯೆ ಮೊಯೆ ಹೇಳಿಲ್ವಾ ಚಂದನ್ ಸರ್ ಬೀಳ್ತಾರೆ ಅಂತ ಹೇಳಿಲ್ವಾ? ನಾನು ಫುಲ್ ಬಿಲ್ಡಪ್ ಕೊಟ್ಟಿದ್ದೆ, ಅವ್ರು ಬೀಳಲ್ಲ, ಅವ್ರು ಫುಲ್ ಇಂಟೆಲಿಜೆಂಟು. ಏನು ನಾನೇನೋ ಬೇರೆ ಪ್ರ್ಯಾಂಕ್ ಅದು ಕರೆಕ್ಟಾಗಿ ಇದು ಅಂದರೆ ಕೊಡ್ತಾ ಇದ್ದೆ. ನಿಮ್ಗೆ ಕಾಂಟೆಂಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಗೆ ಇದು ನೋಡಿ ಎಷ್ಟು ವ್ಯೂವರ್ಸ್ ಆಗುತ್ತೆ ಅಂತ. ಓಹೋ, ಇರು. ಏನ್ ಗೊತ್ತಾ, ಬ್ಲೈಂಡ್ ಪರ್ಸನ್ ಈಗ ಅವ್ನಿಗೆ ಬ್ಲೈಂಡ್ ಪರ್ಸನ್ ಇರ್ತಾನೆ, ಅವ್ನಿಗೆ ಊಟ ಕೇಳಬೇಕು ನೀರು ಕುಡಿಯಕ್ಕೆ ಕೇಳಬೇಕು. ಹೆಂಗ್ ಕೇಳ್ತಾನೆ? ಊಟ ಕೇಳಬೇಕು, ನೀರು ಕುಡಿಯಕ್ಕೆ ಕೇಳಬೇಕು. ಹೆಂಗ್ ಕೇಳ್ತಾನೆ? ನನ್ನ ಡೈಟ್ ಬರ್ತಾರೆ ಅಂತಾರೆ ಈಗ. ಬ್ಲೈಂಡ್ ಬಾಯ್ ಬರಲ್ಲ ಅವ್ನಿಗೆ. ನಾನು ಅದಕ್ಕೆ ಹೇಳಿದ್ದು ಮೂಗಂತರ. ಅವ್ನು ಬಾಯಲ್ಲಿ ಬರ್ತಾ ಇಲ್ಲ, ಬರೀ ಬ್ಲೈಂಡ್ ಅಷ್ಟೇ ಗೊತ್ತಾಗ್ತಾ ಇರೋದು ನಿಮ್ಗೆ. ಅವ್ನು ಮಾತು ಬರಲ್ಲ ಪಾಪ ಅವ್ನಿಗೆ. ಇವರೆಲ್ಲ ಹೇಳಿಲ್ವಾ, ಎಲ್ರು ಬಿದ್ರು ಅಲ್ಲಿ. ಎಲ್ಲಿ ಬಿದ್ವಿ ಅನ್ನೋದು ಇಂಪಾರ್ಟೆಂಟು. ಎಲ್ಲಿ ಬಿದ್ವಿ ಇಲ್ಲೇ ಅದು ಬ್ಲೈಂಡ್ ತಾನೆ, ಬಾಯ್ ತಾನೆ. ಅದು ಬ್ಲೈಂಡ್ ಅಂತ ನಿನ್ಗೆ ಮಾತ್ರ ಗೊತ್ತು, ಅವ್ನಿಗೆ ಮಾತು ಬರಲ್ಲ ಅಂತ ನಮ್ಗೆ ಗೊತ್ತು. ಹಾಗಾಗಿ ನಿನ್ ಬರೀ ಬ್ಲೈಂಡ್ ಅಷ್ಟೇ ಗೊತ್ತಿರೋದು, ನಮ್ಗೆ ಫುಲ್ ಅವ್ನ ಹಿಸ್ಟ್ರಿನೇ ಗೊತ್ತು. ಅವ್ನಿಗೊಂದು ಕಾಲು ಇಲ್ಲ, ಅದು ಗೊತ್ತಾ? ಯಾರಿದು? ಮಹಾಲಕ್ಷ್ಮಿ ದೇವಸ್ಥಾನದ ಮುಂದೆ ಇದ್ನಲ್ಲ ಅವನಾ? ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅವನ ಹೆಸರೇ ದೇವು ಒಂದ್ ಲಡ್ಡು ಕೊಟ್ಬಿಟ್ಟು. ಇಲ್ಲ, ಮೈಸೂರು ಪಾಕು. ಮೈಸೂರು ಪಾಕ ಅದನ್ನೇ ಉಲ್ಟಾ ಮಾಡ್ಬಿಟ್ಟ. ಅಷ್ಟೇ. ಮೋಯೆ ಮೋಯೆ. ಮಾವ ಯಾರನ್ನ ಕರೀಲಿ? ಅತ್ತೆನಾ? ಅತ್ತೆ ಅಲ್ಲಿದ್ದಾರೆ ಅತ್ತೆ. ತಂಗಿ ಅಲ್ಲ.